ನಮಸ್ಕಾರ ವೀಕ್ಷಕರೇ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ರಕ್ತದಾನ ಅಂದರೆ ಶ್ರೇಷ್ಠ ದಾನ ಅನ್ನುವಂತಹ ಒಂದು ಮಾತಿದೆ. ಆದರೆ ಎಷ್ಟೋ ಮಂದಿ ರಕ್ತದಾನವನ್ನು ನೀಡ್ತಾ ಇದ್ದಾರೆ. ಆದರೆ ಕೆಲವರಿಗೆ ಈ ಒಂದು ರಕ್ತದಾನದ ಬಗ್ಗೆ ಆತಂಕ ಇದೆ. ಇದೇನಾದರೂ ಅಪಾಯವಿದೆಯಾ ಹೇಗೆ ಅನ್ನುವಂಥದ್ದು. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ಹಾಗೂ ಪ್ಯಾಥಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕಿರಣ ಪೈಲೂರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರ ಹತ್ರ ಮಾತನಾಡಿಸೋಣ. ಎಸ್ ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ತುಂಬ ಧನ್ಯವಾದ. ರಕ್ತದಾನ ಅಂದರೆ ಒಂದು ಶ್ರೇಷ್ಠ ದಾನ ಅನ್ನುವಂತಹ ಒಂದು ಮಾತಿದೆ. ಸೊ ಈ ಒಂದು ರಕ್ತ ಅಂದರೆ ಏನು, ಒಬ್ಬ ಮನುಷ್ಯನಲ್ಲಿ ಇರುವಂತಹ ರಕ್ತದ ಪ್ರಮಾಣ ಎಷ್ಟು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಡಾಕ್ಟರ್. ಓಕೆ, ಮೊದಲನೇದಾಗಿ ನಾನು ಜೂನ್ 14ನೇ ತಾರೀಕು ವಿಶ್ವ ರಕ್ತದಾನದ ದಿನ. ಸೊ ಈ ದಿನದ ಅಂಗವಾಗಿ ನಮ್ಮ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವಿಭಾಗದ ಪರವಾಗಿ ಸರ್ವರಿಗೂ ಹೇಳಿದರೆ ಪ್ರತಿ ಒಂದು ಸ್ವಯಂ ಪ್ರೇರಿತ ರಕ್ತದಾನಿಗೆ ಹಾಗೂ ರಕ್ತದಾನವನ್ನು ನಡೆಸಿಕೊಡುವಂತಹ ನಮ್ಮೊಂದಿಗೆ ಸಂಯೋಜಿಸಿ ನಡೆಸಿಕೊಡುವಂತಹ ಎಲ್ಲ ಶಿಬಿರಗಳನ್ನು ಮಾಡುವಂತಹ ಎಲ್ಲ ಆರ್ಗನೈಸರ್ಸ್ ಅಂತ ಹೇಳ್ತೇವೆ, ಅವರಿಗೆಲ್ಲರಿಗೂ ನಾನು ನಮ್ಮ ರಕ್ತನಿಧಿ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಶುರು ಮಾಡಲಿಕ್ಕೆ ಇಷ್ಟಪಡ್ತೇನೆ. ರಕ್ತ ಅಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನ ಶರೀರದಲ್ಲಿ ಒಂದು ದ್ರವ, ಕೆಂಪು ಬಣ್ಣದ ದ್ರವ ಅಂತ ಹರಿತಾ ಇರ್ತದೆ. ಸೊ ಇದಕ್ಕೆ ನಾವು ರಕ್ತ ಅಂತ ಹೇಳ್ತೇವೆ. ಸೊ ರಕ್ತ ಒಂದು ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ 5ರಿಂದ 6 ಲೀಟರ್ನಷ್ಟು ರಕ್ತ ಹರಿತಾ ಇರ್ತದೆ. ಸೊ ರಕ್ತದಾನ ಮಾಡೋದ್ರಿಂದ ಯಾವುದೇ ರೀತಿಯ ಅಂಜಿಕೆ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದರೆ 5ರಿಂದ 6 ಲೀಟರ್ನಷ್ಟು ರಕ್ತ ಉಂಟು. ಸೊ ಇದರಲ್ಲಿ 350ರಿಂದ 450 ml ನಷ್ಟು ಕೊಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಎಸ್ ಡಾಕ್ಟರ್, ರಕ್ತದ ಒಂದು ದೇಹದಲ್ಲಿ ಎಷ್ಟರ ಪ್ರಮಾಣದಲ್ಲಿ ರಕ್ತ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ಈ ಒಂದು ರಕ್ತದಲ್ಲಿ ಇರುವಂತಹ ಇತರ ಅಂಶಗಳು ಯಾವುದು ಅನ್ನೋದನ್ನು ತಿಳಿಸ್ಕೊಡಿ ಡಾಕ್ಟರ್. ಓಕೆ, ರಕ್ತದಲ್ಲಿ 55% ಅಂಶ ಪ್ಲಾಸ್ಮಾ ಅಂತ ಹೇಳ್ತೇವೆ. ಸೊ ಆ ಅಂಶ ಇರ್ತದೆ. ಹಾಗೂ 45% ಬೇರೆ ಬೇರೆ ರಕ್ತ ಕಣಗಳಿವೆ. ಹೇಳಿದರೆ ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಅದು, ಹಾಗೂ ಬಿಳಿ ರಕ್ತ ಕಣ ಹೇಳಿದರೆ ವೈಟ್ ಬ್ಲಡ್ ಸೆಲ್ಸ್, ಹಾಗೂ ರಕ್ತ ತಟ್ಟೆಗಳು ಪ್ಲೇಟ್ಲೆಟ್ ಅಂತ ಹೇಳ್ತೇವೆ. ಅದಷ್ಟು ಸೇರಿ 45% ಇರ್ತದೆ. ಹಾಗೂ ಪ್ಲಾಸ್ಮಾ ಅಂತ ಹೇಳುವ ಅಂಶ 55% ಇರ್ತದೆ. ಸೊ ಇದಿಷ್ಟು ರಕ್ತದ ಇರುವಂತಹ ಅಂಶಗಳು. ಎಸ್ ಡಾಕ್ಟರ್, ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ. ಈ ಒಂದು ರಕ್ತದಲ್ಲಿ ಇರುವಂತಹ ಕಣಗಳ ವಿಚಾರಕ್ಕೆ ಬಂದರೆ ಕಣಗಳ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಡಾಕ್ಟರ್. ಓಕೆ, ಪ್ಲಾಸ್ಮಾ ಅಂತ ನಾನೆಂತ ಹೇಳಿದಾಗ 55% ಇರುವಂಥದ್ದು. ಸೊ ಇದೆಂತ ಮಾಡ್ತದೆ, ನಮ್ಮ ದೇಹದಲ್ಲಿರುವಂತಹ ಪ್ರೋಟೀನ್, ಕೊಬ್ಬಿನಾಂಶ, ಸೊ ಇಂತಹದನ್ನು ನಮ್ಮ ದೇಹದಲ್ಲಿ ಒಂದು ಚಾಲನೆಯಲ್ಲಿ ಇರುವಂಥದ್ದು. ಅದು ಈ ಪ್ಲಾಸ್ಮಾ ಅಂತ ಹೇಳುವುದರ ಚಟುವಟಿಕೆ. ಹಾಗೂ ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣ ಅಂತ ಹೇಳ್ತೇವೆ. ಅದು ಆಮ್ಲಜನಕ, ದೇಹದಲ್ಲಿ ಆಮ್ಲಜನಕವನ್ನು ಬೇರೆ ಬೇರೆ ಅಂಗಗಳಿಗೆ ಒಯ್ಯುತ್ತದೆ. ಹಾಗೂ ದೇಹದಲ್ಲಿ ಅದರಿಂದ ತಯಾರಿಯಾಗುವಂತಹ ನಿಶ್ವಾಸಕೋದ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೇವೆ, ಅದನ್ನು ಹೊರ ಹೋಗಿಸಲು ಕೂಡ ಸಹಾಯ ಮಾಡ್ತದೆ. ಮತ್ತೆ ಬಿಳಿ ರಕ್ತ ಕಣ ಹೇಳಿದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ. ಅದು ತುಂಬಾ ಮುಖ್ಯವಾದದ್ದು ರೋಗಾಣುಗಳನ್ನು ಹೊರಹಾಕ್ಲಿಕ್ಕೆ. ಅದಕ್ಕೋಸ್ಕರ ಬ್ಯಾಕ್ಟೀರಿಯಾ ಅಂಶ ಅಂತ ಹೇಳ್ತೇವೆ. ಸೊ ಇದನ್ನೆಲ್ಲವನ್ನು ಹೊರಹಾಕ್ಲಿಕ್ಕೋಸ್ಕರ ಅದರ ಡಿಫೆಂಡ್ ಮಾಡಲಿಕ್ಕೆ, ಅದರ ವಿರುದ್ಧವಾಗಿ ಹೋರಾಡಲಿಕ್ಕೋಸ್ಕರ ಈ ಬಿಳಿ ರಕ್ತ ಕಣ ಅಂತ ಉಂಟು, ಅದು ತುಂಬ ಉಪಯುಕ್ತವಾದದ್ದು. ಮತ್ತು ಮೂರನೇದಾಗಿ ರಕ್ತ ತಟ್ಟೆಗಳು, ಪ್ಲೇಟ್ಲೆಟ್ ಅಂತ ಹೇಳ್ತೇವೆ. ಸೊ ಈ ಪ್ಲೇಟ್ಲೆಟ್ ಅಂಶ ರಕ್ತ ಹೆಪ್ಪುಗಟ್ಟಲಿಕ್ಕೆ, ಹೇಳಿದರೆ ಗಾಯವಾದಾಗ ಅಂತಹ ಸಂದರ್ಭದಲ್ಲಿ ರಕ್ತ ಹೆಪ್ಪುಗಟ್ಟಲಿಕ್ಕೆ, ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೋಸ್ಕರ ಅದಕ್ಕೆ ತುಂಬ ಮುಖ್ಯವಾದದ್ದು. ಸೊ ಈ 4 ಅಂಶಗಳ ಇದು ಚಟುವಟಿಕೆಗಳು ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಇನ್ನು ಬ್ಲಡ್ ಗ್ರೂಪ್ಗೆ ಸಂಬಂಧಪಟ್ಟಂತೆ A ಪಾಸಿಟಿವ್ ಇರ್ಬೋದು, B ಪಾಸಿಟಿವ್, A ನೆಗೆಟಿವ್, B ನೆಗೆಟಿವ್. ಸೊ ಈ ಬಗ್ಗೆ ಇನ್ಫಾರ್ಮೇಶನ್ ನೀಡೋದಾದ್ರೆ. ಹೌದು, ರಕ್ತ ಗುಂಪುಗಳನ್ನು ಮಾತಾಡುವಾಗ ನಾನು ಒಂದು ಮುಖ್ಯವಾದ ಒಬ್ಬ ವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಇಷ್ಟಪಡ್ತೇನೆ. ಹೇಳಿದ್ರೆ ವಿಶ್ವ ರಕ್ತದಾನಿಗಳ ದಿನ, ಈ ದಿನವನ್ನು WHO ವಿಶ್ವ ಆರೋಗ್ಯ ಸಂಸ್ಥೆಯು ಯಾಕೆ ಈ ದಿನದಂದು ಇಟ್ಟುಕೊಂಡಿದೆ ಅಂತ ಹೇಳಿದ್ರೆ, ಜೂನ್ 14ರಂದು ಡಾಕ್ಟರ್ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅಂತ ಹೇಳುವಂತಹ ಮಹಾ ವ್ಯಕ್ತಿ, ಇವರಿಂದಾಗಿ ರಕ್ತದ ಗುಂಪುಗಳು ಅವರು ಹುಡುಕಿ ಕಂಡು ಹಿಡಿದವರು. ಸೊ ಅವರಿಂದಾಗಿ ಈ ರಕ್ತದ ಗುಂಪುಗಳು ಅಂತ ಹೇಳುವಂಥದ್ದು ಇದಕ್ಕೆ ಬಂತು, ಈ ಲೋಕಕ್ಕೆ ಬಂತು. ಸೊ ಇದರಲ್ಲಿ A, B
ಓ ಅಂತ ಹೇಳಿ ಮುಖ್ಯವಾದ ರಕ್ತದ ಗುಂಪುಗಳಿವೆ. ರಕ್ತ ಗುಂಪುಗಳಲ್ಲಿ ABO ಅಂತ ಹೇಳಿ ಮತ್ತು ಇನ್ನೊಂದು RH ಅಂತ ಹೇಳಿ. ಸೊ ಈ ABO ಹೇಳೋದ್ರಲ್ಲಿ A ಪಾಸಿಟಿವ್ ಹೇಳಿದ್ರೆ RH ಪಾಸಿಟಿವ್ ಮತ್ತು RH ನೆಗೆಟಿವ್. ಸೊ RH ಪಾಸಿಟಿವ್ ಮತ್ತು RH ನೆಗೆಟಿವ್. ಸೊ ಈ ಪ್ರಮುಖವಾದ ABO ಗುಂಪುಗಳಲ್ಲಿ ಅದನ್ನು ವಾಪಸ್ ಪುನಃ A ಪಾಸಿಟಿವ್ A ನೆಗೆಟಿವ್, RH O ಪಾಸಿಟಿವ್ O ನೆಗೆಟಿವ್, ಹಾಗೆ B ಪಾಸಿಟಿವ್ B ನೆಗೆಟಿವ್. ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ಆಂಟಿಜನ್ ಮತ್ತು ಆಂಟಿಬಾಡಿ ಅಂತ ಇರ್ತದೆ. ಅದರ ಹೊಂದಿಕೊಂಡು ಈ ಬೇರೆ ಬೇರೆ ರಕ್ತ ಗುಂಪುಗಳಾಗಿ ನಾವು ವಿಂಗಡಿಸ್ತೇವೆ. ಸೊ ಈ ರಕ್ತದ ಗುಂಪುಗಳು ಯಾರು ಯಾವುದನ್ನು ಹೊಂದಿರ್ತಾರೋ ಹೆಚ್ಚಾಗಿ ಅದೇ ರಕ್ತದ ಗುಂಪನ್ನು ನಾವು ಅವರಿಗೆ ಬೇಕಾದಲ್ಲಿ ಅದೇ ರಕ್ತದ ಗುಂಪುಗಳನ್ನು ನಾವು ಅವರಿಗೆ ಕೊಡತಕ್ಕದ್ದು. ಅಥವಾ ಬೇರೆ ಬೇರೆ ರೀತಿಯ ರೀಪ್ಲೇಸ್ಮೆಂಟ್ ಕೂಡ ಉಂಟು, ಆಲ್ಟರ್ನೇಟಿವ್ ಕೂಡ ಉಂಟು. ಆದರೆ ಹೆಚ್ಚಾಗಿ ಅದೇ ರೀತಿಯ ರಕ್ತದ ಗುಂಪುಗಳನ್ನು ನಾವು ಕೊಡಬೇಕಾಗುತ್ತೆ. ಎಸ್ ಡಾಕ್ಟರ್, ಇನ್ನು ಕೆಲವರಿಗೊಂದು ಸಂಶಯ ಇರುತ್ತೆ, ಯಾರೆಲ್ಲ ರಕ್ತದಾನ ಮಾಡಬಹುದು, ಇದರಿಂದ ಏನಾದರೂ ಅಪಾಯ ಇದೆಯಾ ಹೇಗೆ ಅನ್ನುವಂಥದ್ದು. ಸೊ ಯಾರೆಲ್ಲ ರಕ್ತದಾನ ಮಾಡಬಹುದು ಅನ್ನುವಂಥದ್ದು ಡಾಕ್ಟರ್? ಹೌದು, ಇದು ತುಂಬ ಮುಖ್ಯವಾದ ಪ್ರಶ್ನೆ. ರಕ್ತದಾನ ಮಾಡಲಿಕ್ಕೆ ಯಾವ ರೀತಿಯ ಅಂಜಿಕೆ ಬೇಡ, ಹಾಗೂ ಗೈಡ್ಲೈನ್ಸ್ ಅಂತ ಹೇಳ್ತೇವೆ ನಾವು. ವಿಶ್ವ ಆರೋಗ್ಯ ಸಂಸ್ಥೆಯ ಗೈಡ್ಲೈನ್ಸ್ನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಯಾರು 18ರಿಂದ 55 ಅಥವಾ ಮ್ಯಾಕ್ಸಿಮಮ್ 60 ವರ್ಷವರೆಗೆ, ಆದರೆ ನಾವು ಹೆಚ್ಚಾಗಿ 18ರಿಂದ 55ರವರೆಗಿನ ವರ್ಷದ ಒಳಪಟ್ಟವರು, ಹಾಗೂ ಹಿಮೋಗ್ಲೋಬಿನ್ ಅಂಶ ಅಂತ ಉಂಟು, ಅದು 12.5 ಗ್ರಾಂ%ಗಿಂತ ಹೆಚ್ಚು ಇರುವಂಥವರು, ಹಾಗೂ 50 ಕಿಲೋಗ್ರಾಮ್ಗಿಂತ ಹೆಚ್ಚು ಇರುವಂಥವರು. ಸೊ ಈ 3 ಅಂಶ ತುಂಬ ಮುಖ್ಯವಾದದ್ದು. ಅದು ಅಲ್ಲದೆ ಯಾರು ಯಾವುದೇ ರೀತಿಯ ಆರೋಗ್ಯದಿಂದ, ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ಇರುವಂಥವರು, ಯಾವುದೇ ರೀತಿಯ ರೋಗ ಇಲ್ಲದಿರುವಂಥವರು, ಅಂಥವರು ನಿರಾಳವಾಗಿ ರಕ್ತದಾನ ಮಾಡಬಹುದು, ಏನು ತೊಂದರೆ ಇಲ್ಲದೆ ರಕ್ತದಾನ ಮಾಡಬಹುದು. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಒಂದು ಬ್ರೇಕ್ ತಗೊಂಡು ಬರೋಣ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ವಿಚಾರದ ಬಗ್ಗೆ ಅಂದರೆ ರಕ್ತದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದರು. ಇನ್ನು ರಕ್ತದಾನ ಮಾಡೋದ್ರಿಂದ ಏನಾದರೂ ಅಪಾಯವಿದೆಯಾ, ಹಾಗೆಯೇ ಈ ರಕ್ತದಲ್ಲಿ ಯೂನಿಟ್ ಅಂದರೆ ಏನು, ಸೊ ಈ ಬಗ್ಗೆ ಎಲ್ಲದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲೇ ನೀವು ಯಾರೆಲ್ಲ ರಕ್ತದಾನ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಇನ್ನು ರಕ್ತದ ಯೂನಿಟ್ ಅಂದರೆ ಏನು ಅನ್ನುವಂಥದ್ದು ಡಾಕ್ಟರ್? ಒಂದು ರಕ್ತದಾನಿಯು ಮುಂದೆ ಬಂದು ರಕ್ತದಾನ ಮಾಡಿದ ನಂತರ ಆ ರಕ್ತವನ್ನು ನಾವು ಒಂದು ರಕ್ತದ ಚೀಲ ಅಂತ ಹೇಳ್ತೇವೆ. ಸೊ ಆ ರಕ್ತದ ಚೀಲದಲ್ಲಿ ನಾವು ಸಂಗ್ರಹಣೆ ಮಾಡ್ತೇವೆ. ಸೊ ರಕ್ತದ ಚೀಲದಲ್ಲಿ ರಕ್ತ ಹೆಪ್ಪುಗಟ್ಟದೇ ಇರುವಂತಹ ಒಂದು ಅಂಶ ಇರ್ತದೆ, ಆಂಟಿಕೋಯಾಗ್ಲೆಂಟ್ ಅಂತ ಹೇಳುವಂತ. ಸೊ ಈ ಆಂಟಿಕೋಯಾಗ್ಲೆಂಟ್ ಅಂಶ ಮತ್ತು ಆ ರಕ್ತದಾನಿಯು ದಾನ ಮಾಡಿದಂತಹ ರಕ್ತ, ಇದೆರಡು ಮಿಶ್ರವಾಗಿ ಒಂದು ಬ್ಲಡ್ ಬ್ಯಾಗ್, ರಕ್ತ ಚೀಲ ಅಂತ ಹೇಳ್ತೇವೆ. ಅದರಲ್ಲಿರುವಂತಹ ಒಂದು ರಕ್ತ ಚೀಲ ತರದಕ್ಕೆ ನಾವು ರಕ್ತದ ಯೂನಿಟ್ ಅಂತ ಹೇಳ್ತೇವೆ. ಸೊ ಈ ರಕ್ತದ ಯೂನಿಟ್ ಅನ್ನು ಮತ್ತೆ ಬೇರೆ ಬೇರೆ ವಿಭಾಗವಾಗಿ ವಿಂಗಡಿಸ್ತೇವೆ. ಎಸ್ ಡಾಕ್ಟರ್, ಹಾಗಾದ್ರೆ ಒಬ್ಬ ವ್ಯಕ್ತಿ ಎಷ್ಟು ರಕ್ತವನ್ನ ನೀಡಬಹುದು ಅನ್ನುವಂಥದ್ದು ಡಾಕ್ಟರ್? ಒಂದು ರಕ್ತದಾನಿಯು ಸಾಧಾರಣ 350ರಿಂದ 450 ml ನಷ್ಟು ರಕ್ತ ಕೊಡ್ಬೋದು. ಹೇಳಿದರೆ ರಕ್ತದಾನಿಯ ತೂಕ ಹೊಂದಿಕೊಂಡು 50 ಕಿಲೋ, ಸಾಧಾರಣ 50 ಕಿಲೋ, 52 ಕಿಲೋ, 55 ಕಿಲೋಯಿನ ಒಳಗಿರುವಂಥವರು ಸಾಧಾರಣ 350 ml ನಷ್ಟು ರಕ್ತವನ್ನು ತೆಗೆದುಕೊಳ್ತೇವೆ. ಹಾಗೂ 55ರಿಂದ ಮೇಲ್ಪಟ್ಟವರು ಅವರದ್ದು 450 ml ನಷ್ಟು ರಕ್ತವನ್ನು ತಗೊಳ್ಬೋದು. 350 ಮತ್ತು 450 ml ರಕ್ತದ ಚೀಲದಲ್ಲಿ ನಾವು ಸಂಗ್ರಹಣೆ ಮಾಡಿದಂತಹ ರಕ್ತವು ಅದನ್ನು ಮತ್ತೆ ವಾಪಸ್ಸು ಪುನಃ 2 ವಿಭಾಗವಾಗಿ ಅಥವಾ 3 ವಿಭಾಗವಾಗಿ ವಿಂಗಡಿಸ್ತೇವೆ. ಸೊ ಅದನ್ನು ಹೊಂದಿಕೊಂಡು ಮತ್ತು ರಕ್ತದ ದಾನಿಯ ತೂಕವನ್ನು ಹೊಂದಿಕೊಂಡು ನಾವು ರಕ್ತ ಚೀಲವನ್ನು ಸೆಲೆಕ್ಟ್ ಮಾಡಿ ಅದರ ಪ್ರಕಾರವನ್ನು ನಾವು 350ರಿಂದ 450 ml ನಷ್ಟು ರಕ್ತವನ್ನು ತೆಗೆದುಕೊಳ್ತೇವೆ. ಎಸ್ ಡಾಕ್ಟರ್, ಇನ್ನು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ದಿನಗಳಿಗೊಮ್ಮೆ ರಕ್ತವನ್ನು ನೀಡಬಹುದು ಅನ್ನುವಂಥದ್ದು ಒಬ್ಬ ವ್ಯಕ್ತಿ? ಒಂದು ವ್ಯಕ್ತಿಯು ಪ್ರತಿ 3 ತಿಂಗಳಿಗೊಮ್ಮೆ, ಹೇಳಿದ್ರೆ ಪುರುಷರು ಪ್ರತಿ 3 ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು, ಏನು ತೊಂದರೆ ಆಗೋದಿಲ್ಲ. ಸೊ 3 ತಿಂಗಳಿಗೊಮ್ಮೆ ಪ್ರತಿ ಪುರುಷರು ಹಾಗೂ 4 ತಿಂಗಳಿಗೊಮ್ಮೆ ಸ್ತ್ರೀಯರು, ಮಹಿಳೆಯರು ರಕ್ತದಾನವನ್ನು ಮಾಡಬಹುದು. ಅವರ ಹುಟ್ಟಿದ ಹಬ್ಬದ ಅಕೇಶನ್ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಆ್ಯನಿವರ್ಸರಿ, ಮದುವೆ ಆ್ಯನಿವರ್ಸರಿಯ ಸಂದರ್ಭದಲ್ಲಿ, ಎಂತಾರು ಒಂದು ವಿಶೇಷ ಸಂದರ್ಭದಲ್ಲಿ ಅದೊಂದು ಮಾಡಿ ಅವರಿಗೊಂದು ಖುಷಿ ಸಿಗಬಹುದು. ಸೊ ಇದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಅವರಿಗೆ ಸಮಾಧಾನ ಸಿಗ್ಬೋದು. ಸೊ ಆದ್ದರಿಂದ 3 ತಿಂಗಳಿಗೊಮ್ಮೆ ಪುರುಷರು ಹಾಗೂ 4 ತಿಂಗಳಿಗೊಮ್ಮೆ ಮಹಿಳೆಯರು ಸಲೀಸಾಗಿ ರಕ್ತದಾನವನ್ನು ಮಾಡಬಹುದು.
ಎಸ್ ಡಾಕ್ಟರ್, ಇನ್ನು ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದ ನಂತರ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಓಕೆ, ರಕ್ತದಾನ ಮಾಡಿದ ನಂತರ ತುಂಬ ಅತಿಯಾದ ಎಂಥ ಪ್ರಿಕಾಷನ್ಸ್ ತಗೊಳ್ಳೋದಾಗಲಿ ಅಂತ ಮಾಡಲಿಕ್ಕೆ ಅಂತ ಇಲ್ಲ. ಜಸ್ಟ್ ಒಂದು 15ರಿಂದ 20 ನಿಮಿಷದಷ್ಟು ಕಾಲ ಅವರು ಸ್ವಲ್ಪ ರೆಸ್ಟನ್ನು ತಗೊಳ್ಬೋದು, ವಿಶ್ರಮ ಮಾಡ್ಬೋದು. ಮತ್ತು ರಕ್ತನಿಧಿ ಕೇಂದ್ರದವರು ಅಥವಾ ಶಿಬಿರಗಳಲ್ಲಿ ಎಂಥಾರು ಒಂದು ರಿಫ್ರೆಶ್ಮೆಂಟ್ ಅಂತ ಹೇಳುವಂಥದ್ದು, ಅಂದರೆ ಒಂದು ಜ್ಯೂಸ್ ಅಥವಾ ಹಾಗಿರುವಂಥ ಎಂಥಾರು ಒಂದು ಆಹಾರವನ್ನು ಕೊಡ್ತೇವೆ ರಕ್ತದಾನ ಮಾಡಿದವರಿಗೆ ರಕ್ತದಾನ ಮಾಡಿದ ನಂತರ. ಹಾಗೂ ರಕ್ತದಾನ ಮಾಡುವ ಮೊದಲು ಕೂಡ ಅವರು ಸ್ವಲ್ಪ ಆಹಾರವನ್ನು ಸೇವಿಸಿ ಬಂದಿರಬೇಕು. ಮತ್ತು ರಕ್ತದಾನ ಮಾಡಿದ ನಂತರ ಒಂದು 150ರಿಂದ 200 ml ನಷ್ಟು ಒಂದು ಜ್ಯೂಸ್ ಅಥವಾ ಎಂಥಾರು ಒಂದು ಆಹಾರವನ್ನು ನಾವು ಸಹ ಕೊಡ್ತೇವೆ. ಸೊ ಅದಾಗಿ ಮತ್ತೊಂದು 15ರಿಂದ 20 ನಿಮಿಷ ವಿಶ್ರಾಂತಿ ತಗೊಳ್ಬೋದು. ಆದರೆ ದೂರ ಪ್ರಯಾಣ ಮಾಡೋದಾಗಲಿ ಅಥವಾ ತುಂಬ ದೂರ ಡ್ರೈವ್ ಮಾಡಿಕೊಂಡು ಹೋಗೋದಾಗಲಿ ಅಥವಾ ತುಂಬ ಶ್ರಮಪಟ್ಟು ಮಾಡುವಂಥ ಕೆಲಸ ಅಥವಾ ಎಕ್ಸಸೈಸ್ ಮಾಡೋದು, ಜಿಮ್ಮಿಗೆ ಹೋಗೋದು ಹಾಗಿರುವಂಥದ್ದನ್ನು ಅವರು ಅವಾಯ್ಡ್ ಮಾಡದಿರಬೇಕು. ಬಟ್ ಲಘು ಚಟುವಟಿಕೆಗಳನ್ನು ಧಾರಾಳವಾಗಿ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಎಸ್ ಡಾಕ್ಟರ್, ಇನ್ನು ರಕ್ತವನ್ನು ಸಂಗ್ರಹಿಸ್ತಾರೆ. ಸೊ ಈ ಒಂದು ರಕ್ತ ನಿಧಿಯಲ್ಲಿ ಎಷ್ಟು ದಿನಗಳ ಕಾಲ ಅದನ್ನು ಸಂಗ್ರಹಿಸಿಡಲಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಇದು ಕೂಡ ರಕ್ತದಾನ ಮಾಡಿದವರಿಗೆ ಇದು ಕೂಡ ತಿಳಿದುಕೊಳ್ಬೇಕು. ಇದು ಒಳ್ಳೆಯ ಪ್ರಶ್ನೆ. 1 ಯೂನಿಟ್ ರಕ್ತ ನಾವೆಂತ ಸಂಗ್ರಹಿಸ್ತೇವೆ ಅದರಿಂದ ಬೇರೆ ಬೇರೆ ರೀತಿಯಾದ ಕಾಂಪೋನೆಂಟ್ಸ್ ಅಂತ ಹೇಳ್ತೇವೆ, ಬೇರೆ ಬೇರೆ ಅಂಶಗಳಾಗಿ ಮಾಡ್ತೇವೆ. ರಕ್ತದಲ್ಲಿ ಬೇರೆ ಬೇರೆ ಅಂಶ ಉಂಟು ಅಂತ ಆಗ ಹೇಳಿದಾಗೆ. ಸೊ ಅದನ್ನು ನಾವು ಬೇರೆ ಬೇರೆ ರೀತಿಯ ಅಂಶದಾಗಿ ವಿಭಾಗಿಸ್ತೇವೆ. ಸೊ ಇದನ್ನು ಕೆಂಪು ರಕ್ತ ಕಣ ಅಂತ ಹೇಳ್ತೇವೆ ಮತ್ತು ಹೋಲ್ ಬ್ಲಡ್ 1 ಯೂನಿಟ್ ಅನ್ನು ಅಥವಾ ಕೆಂಪು ರಕ್ತ ಕಣಗಳನ್ನು ಒಂದು ಶೀತಲೀಕರಣ ಯಂತ್ರದಲ್ಲಿ, ಹೇಳಿದರೆ ಬ್ಲಡ್ ಬ್ಯಾಂಕ್ ರೆಫ್ರಿಜರೇಟರ್ ಅಂತ ಹೇಳ್ತೇವೆ, ಶೀತಲೀಕರಣ ಯಂತ್ರದಲ್ಲಿ ಸಾಧಾರಣ 2ರಿಂದ 6 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರಲ್ಲಿ 35 ದಿನಗಳ ಕಾಲ ನಾವು ಅದನ್ನು ಸಂಗ್ರಹಿಸಿ ಇಡ್ತೇವೆ. ಸೊ 35 ದಿನಗಳ ಕಾಲ ಇಟ್ಟರೂ ಕೂಡ ಕೆಲವು ಸತಿ ರಕ್ತದ ಬಳಕೆ ತುಂಬಾ ಇರುವ ಕಾರಣ ಅಷ್ಟು ದಿನವರೆಗೆ ಅದು ಇರುವುದಿಲ್ಲ, ಅದಕ್ಕಿಂತ ಮೊದಲೇ ಮುಗೀತದೆ. ಸೊ 35 ದಿನದವರೆಗೆ ನಾವು ಇಡಬಹುದು. ರಕ್ತ ಇವತ್ತು ಕಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಸಂಗ್ರಹಿಸಿದ್ದೇವೆ ಅಂತ ಹೇಳಿದ್ರೆ 35 ದಿನದ ಕೆಂಪು ರಕ್ತ ಕಣ. ಹಾಗೂ ಪ್ಲೇಟ್ಲೆಟ್ ರಕ್ತ ತಟ್ಟೆ ಅಂತ ಹೇಳಿದೆ, ಅದು ಬರೀ 5 ದಿನಗಳ ಕಾಲ ಮಾತ್ರ ಇಡಬಹುದು. ಅದಾದ ನಂತರ ಅದರ ಚಟುವಟಿಕೆ ಇರುವುದಿಲ್ಲ. ಹಾಗಾಗಿ 5 ದಿನಗಳ ಕಾಲ ಮಾತ್ರ ಇಡುವಂಥದ್ದು ಪ್ಲೇಟ್ಲೆಟ್ ಅಂಶ ಅಥವಾ ರಕ್ತ ತಟ್ಟೆಗಳು, ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ. ಹಾಗೂ ಪ್ಲಾಸ್ಮಾ ಅಂತ ಹೇಳಿದೆ, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ, ಅದನ್ನು ತುಂಬ ಅತಿ ಶೀತಲೀಕರಣ ಯಂತ್ರ, ಹೇಳಿದರೆ ಡೀಪ್ ಫ್ರೀಸರ್, ಅದರಲ್ಲಿ -40 ಡಿಗ್ರೀಸ್ ಅಥವಾ -80 ಡಿಗ್ರಿ ಅಷ್ಟು ಟೆಂಪರೇಚರಲ್ಲಿ 1 ವರ್ಷದ ಕಾಲವರೆಗೆ ಇಡಬಹುದು. ಸೊ ಹೀಗೆ ಬೇರೆ ಬೇರೆ ಕಾಂಪೋನೆಂಟ್ಸ್, ಬೇರೆ ಬೇರೆ ಅಂಶಗಳನ್ನು ಬೇರೆ ಬೇರೆ ರೀತಿಯ ಶೀತಲೀಕರಣ ಯಂತ್ರಗಳಲ್ಲಿ ಬೇರೆ ಬೇರೆ ಸಮಯದವರೆಗೆ ಇಡುವಂಥದ್ದು. ಎಸ್ ಡಾಕ್ಟರ್, ಇನ್ನು ಸಂಗ್ರಹಿಸಿದಂಥ ಎಲ್ಲ ರಕ್ತವನ್ನ ಪರೀಕ್ಷೆಗೊಳಪಡಿಸ್ತಾರಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಎಲ್ಲ ರಕ್ತವನ್ನ ಪರೀಕ್ಷೆಗೆ ಮಾಡ್ತಾರಾ ಹೇಗೆ? ಹೌದು, ಮಾಡಲೇಬೇಕು. ಅದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ನಾವು ತುಂಬಾ ಪ್ರಶ್ನೆಗಳನ್ನು ಕೇಳಿ ನಾವು ರಕ್ತದಾನಿಗಳನ್ನು ನಾವು ಸ್ವೀಕರಿಸ್ತೇವೆ. ಅವರು ಹೇಳಿದಂತಹ ಉತ್ತರ ನಾವು ಅದನ್ನು ನಂಬಿಕೆಯಿಂದ ತಕೊಂಡು ಅದನ್ನು ನಾವು ರಕ್ತದಾನವನ್ನು ಸ್ವೀಕರಿಸ್ತೇವೆ. ಆದರೂ ಕೂಡ ನಮ್ಮ ಗೈಡ್ಲೈನ್ಸ್, ಯಾರು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, ಗೈಡ್ಲೈನ್ಸ್ನ ಪ್ರಕಾರ ನಾವು ಅದನ್ನು 5 ಮುಖ್ಯವಾದ ಕಾಯಿಲೆಗಳಿಗೆ ನಾವು ತಪಾಸಣೆ ಮಾಡಲೇಬೇಕು. ಮಾಡದೆ ಸಂಗ್ರಹಿಸಿ ಇಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಯಾವುದು ಅಂತ ಹೇಳಿದ್ರೆ HIV, ಹೆಪಟೈಟಿಸ್ B, C, ಮಲೇರಿಯಾ ಹಾಗೂ ಸಿಫಿಲಿಸ್. ಸೊ ಇದಿಷ್ಟು 5 ಸಾಂಕ್ರಾಮಿಕ ರೋಗಗಳಿಗೆ ನಾವು ತಪಾಸಣೆ ಮಾಡಿಯೇ ಅದು ರೋಗ ವಿರಹಿತ ಯೂನಿಟ್, ಬ್ಲಡ್ ರಕ್ತದ ಯೂನಿಟ್ ಅಂತ ಖಚಿತಪಡಿಸಿ ಮತ್ತೆ ನಾವು ಅದನ್ನು ಈ ಬೇರೆ ಬೇರೆ ಶೀತಲೀಕರಣ ಯಂತ್ರಗಳಲ್ಲಿ ಸಂಗ್ರಹಿಸಿ ಅಷ್ಟು ಸಮಯದವರೆಗೆ ಇಡ್ತೇವೆ. ಎಸ್ ಡಾಕ್ಟರ್, ಇನ್ನು ರಕ್ತದಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು ಡಾಕ್ಟರ್? ಹೌದು, ರಕ್ತವು ತುಂಬಾ ಮುಖ್ಯವಾದ ಅಂಶ. ಈ ರಕ್ತಕ್ಕೆ ತುಂಬಾ ಸಂಶೋಧನೆಗಳು ನಡೀತಾ ಉಂಟು. ಆದರೆ ಮನುಷ್ಯನ ರಕ್ತಕ್ಕೆ ಪರ್ಯಾಯವಾದ ವಸ್ತು ಇನ್ನೊಂದು ಯಾವುದು ಇನ್ನೂ ಸಂಶೋಧನೆಯಲ್ಲೇ ಉಂಟು ಹೊರತು ಇನ್ನು ಕಂಡು ಹಿಡಿದಾಗಲಿಲ್ಲ. ಸೊ ಹಾಗಾಗಿ ಸುಮಾರು ಸಂದರ್ಭಗಳಿವೆ. ಹೇಳಿದರೆ ರಸ್ತೆ ಅಪಘಾತ ಆಗಲಿ ಅಥವಾ ಗರ್ಭಿಣಿಯ ಹೆಂಗಸರು ಅವರ ಪ್ರಸವದ ಸಮಯದಲ್ಲಿ ಆವಾಗ ಕೂಡ ರಕ್ತಹೀನತೆ ಆಗ್ಬಹುದು. ಅಥವಾ ತುಂಬಾ ರಕ್ತಹೀನತೆಯ ರೋಗ, ಹೇಳಿದರೆ ಅನೀಮಿಯಾ, ಸಿವಿಯರ್ ಅನೀಮಿಯಾ ಅಂತ ಹೇಳ್ತೇವೆ, ಅಥವಾ ಪ್ಲಾಸ್ಟಿಕ್ ಅನೀಮಿಯಾ ಅಂತ ಹೇಳ್ತೇವೆ. ಹಾಗೂ ಈಗ ಕಂಡುಬರುವಂತಹ ಕ್ಯಾನ್ಸರ್ ರೋಗಗಳು, ರಕ್ತದ ಕ್ಯಾನ್ಸರ್ ರೋಗಗಳಾಗಲಿ ಅಥವಾ ಇನ್ನಿತರೆ ಕ್ಯಾನ್ಸರ್ ರೋಗಗಳಾಗಲಿ, ಹಾಗೂ ಇನ್ನೊಂದು ಮಕ್ಕಳಲ್ಲಿ ಕಂಡುಬರುವಂತಹ ಕೆಂಪು ರಕ್ತಕಣದ ರೋಗ, ಥ್ಯಾಲಸೇಮಿಯಾ ಅಂತ ಹೇಳ್ತೇವೆ, ಹಿಮೋಫಿಲಿಯಾ ಅಂತ ಹೇಳ್ತೇವೆ. ಹೀಗೆ ಹಲವಾರು ಸಂದರ್ಭಗಳಲ್ಲಿ ರಕ್ತ ತುಂಬ ಮುಖ್ಯ. ಸೊ ಹೀಗಾಗಿ ದಾನಿಗಳೇ ಹೊರಗೆ ಬಂದು ರಕ್ತದಾನ ಮಾಡಿ ಮತ್ತೆ ಅವರಿಂದಲೇ ನಮಗೆ ರಕ್ತವನ್ನು ಶೇಖರಣೆ ಮಾಡಿ ರಕ್ತದ ಬೇಕಾದವರಿಗೆ, ಪೇಷಂಟ್ಸ್ಗಳಿಗೆ, ರೋಗಿಗಳಿಗೆ ನಾವು ಕೊಡಬೇಕಾಗ್ತದೆ. ಹಾಗಾಗಿ ರಕ್ತದಾನ ತುಂಬ ಮುಖ್ಯವಾದದ್ದು. ಈ ಥರ ಸುಮಾರು ಸಂದರ್ಭಗಳಲ್ಲಿ ರಕ್ತ ಬೇಕಾಗ್ತದೆ. ಎಸ್ ಡಾಕ್ಟರ್, ಇವಾಗ ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.
ಬ್ರೇಕ್ನ ಬಳಿಕ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ರಕ್ತದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರಿ. ಇನ್ನು ಯಾವೆಲ್ಲ ಏಜ್ನವರು ಈ ಒಂದು ರಕ್ತದಾನ ಮಾಡಬಹುದು ಅನ್ನುವಂಥದ್ದು ಡಾಕ್ಟರ್? ಓಕೆ, ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಸಾಧಾರಣ 18ರಿಂದ, ಈಗ ಓಟ್ ಹಾಕ್ಲಿಕ್ಕೆ 18 ಅಂತ ಹೇಳ್ತೇವೆ, ಅದೇ ರೀತಿ ರಕ್ತದಾನ ಮಾಡ್ಲಿಕ್ಕೂ ಸಹ 18. ಸೊ 18 ವರ್ಷದ ಮೇಲ್ಪಟ್ಟವರು ಹಾಗೂ 55 60 ವರ್ಷದವರೆಗೆ ಅಂತ ಹೇಳ್ತಾರೆ, ಬಟ್ ಸಾಧಾರಣ 55 ವರ್ಷದವರೆಗೆ ನಾವು ತಗೊಳ್ತೇವೆ. ಸೊ 18 ವರ್ಷದಿಂದ 55 ವರ್ಷದ ಒಳಗೆ ಇರುವಂತಹ ಪುರುಷರು ಹಾಗೂ ಮಹಿಳೆಯರು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಂದು ರಕ್ತದಾನ ಮಾಡಬಹುದು, ಏನು ತೊಂದರೆ ಇಲ್ಲ. ಇನ್ನು ರಕ್ತದಾನ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿಯೆಲ್ಲ ಟೆಸ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಡಾಕ್ಟರ್? ಅವರು ಆರೋಗ್ಯವಾಗಿದ್ದಾರೆಯೋ ಇಲ್ವೋ ಹೇಗೆ ಅನ್ನುವಂಥದ್ದು? ಹೌದು, ರಕ್ತದಾನ ಮಾಡುವ ಮೊದಲೇ ನಾವು ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ರಕ್ತದಾನಕ್ಕೆ ಫಸ್ಟ್ ರಕ್ತದಾನಿ ಬರ್ತಾರೆ. ಸೊ ಬಂದ ಕೂಡಲೇ ನಾವು ಅವರಿಗೆ ಕೆಲವು ಪ್ರಶ್ನೆಗಳು ಕೇಳ್ತೇವೆ. ಒಂದು ಡೋನರ್ ಕ್ವೆಶ್ಚನೇರ್ ಅಂತ ಒಂದು ಮಾಡಿದ್ದೇವೆ. ಸೊ ಅದು ಪ್ರತಿಯೊಂದು ರಕ್ತನಿಧಿ ಕೇಂದ್ರದಲ್ಲಿಯೂ ಕೂಡ ಇರ್ತದೆ. ಸೊ ಅದರ ಪ್ರಕಾರ ರಕ್ತದಾನಿಯ ಹೆಸರು, ವಿಳಾಸ ಅದೆಲ್ಲ ಅದರ ಒಟ್ಟಿಗೆ ಹೇಳಿದ್ರೆ ಮುಂಚಿತವಾಗಿ ಅವರು ಸರಿಯಾಗಿ ನಿದ್ರೆಯನ್ನು ಮಾಡಿದಾರಾ, ಸರಿಯಾಗಿ ಆಹಾರವನ್ನು ತೆಗೆದುಕೊಂಡು ಬಂದಿದ್ದಾರಾ, ಸೊ ಹೀಗಿರುವಂಥ ಅಥವಾ ಯಾವುದೇ ಮಾತ್ರೆಯಲ್ಲಿ ತಗೊಂಡಿದ್ದಾರಾ, ಇಂತಹ ಸಣ್ಣ ಪುಟ್ಟ ವಿಷಯಕ್ಕೆ ಬೇರೆ ಯಾವುದಾದ್ರು ಕಾಯಿಲೆಗಳಿದ್ರೆ ಅವರಿಗೆ ಬಂದು ರಕ್ತದಾನ ಮಾಡಲಿಕ್ಕೆ ಅರ್ಹತೆ ಇರೋದಿಲ್ಲ. ಸೊ ಒಂದು ವೇಳೆ ಜ್ವರ ಅಂತ ಹೇಳಿ 2-3 ದಿನದ ಜ್ವರ ಅಥವಾ ಹಾಗೆಂತಾದ್ರು ಶೀತ ಆಗಿರುವಂಥದ್ದು ಎಂತಾರು ಇದ್ರೆ, ಸೊ ಆ ಕಾರಣದ ಮಾತ್ರೆ ತಗೊಂಡ್ರು ಕೂಡ ನಾವು ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಬಂದಾಗ ಬೇರೆ ಪರೀಕ್ಷೆ ಅಂತ ಹೇಳಿದ್ರೆ ಮುಖ್ಯವಾಗಿ ಹಿಮೋಗ್ಲೋಬಿನ್ ಅಂಶ ನಾವು ನೋಡಬೇಕಾಗ್ತದೆ. ಸೊ 12.5 ಗ್ರಾಮ್ನಷ್ಟು ಹಿಮೋಗ್ಲೋಬಿನ್ ಇದ್ದರೆ ಅಥವಾ ಅದಕ್ಕಿಂತ ಹೆಚ್ಚಿದ್ರೂ ತೊಂದರೆ ಇಲ್ಲ. 12.5ರಿಂದ ಕಮ್ಮಿ ಇದ್ದರೆ ರಕ್ತದಾನ ಮಾಡುವವರಿಗೆ ಅವರ ದೇಹಕ್ಕೆ ತೊಂದರೆ ಆಗ್ತದೆ. ಸೊ ಹಾಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ, ಗೈಡ್ಲೈನ್ಸಿನ ಪ್ರಕಾರ 12.5 ಗ್ರಾಮ್ ಹಿಮೋಗ್ಲೋಬಿನ್ ಇದ್ದರೆ, ಸೊ ಅದಕ್ಕಿಂತ ಮೇಲ್ಪಟ್ಟವರು ಹಿಮೋಗ್ಲೋಬಿನ್ ಟೆಸ್ಟ್ ಅನ್ನು ಮಾಡ್ತೇವೆ ನಾವು. ಮತ್ತೆ BP, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅಂತ ಉಂಟು, ರಕ್ತದ ಒತ್ತಡವನ್ನು ಕೂಡ ನಾವು ಚೆಕ್ ಮಾಡ್ತೇವೆ. ಸೊ ಅದು 120/80, 120ರಿಂದ 80 ಆ ರೇಂಜಲ್ಲೇ ಇರಬೇಕು. ಸೊ ಅದು ಅತಿ ಹೆಚ್ಚಿದ್ದರೆ 140ರ ಮೇಲಿದ್ರೆ ಅಥವಾ 140/90ರ ಮೇಲೆ ಹಾಗಿದ್ದಾರೆ ಅಥವಾ ಲೋ BP ಇದ್ರೂ ಕೂಡ ಸೊ ಅಂತಹ ರಕ್ತದಾನಿಗಳನ್ನು ನಾವು ಆ ಸಂದರ್ಭದಲ್ಲಿ ತಗೊಳ್ಳಿಕ್ಕೆ. ಕೆಲವರಿಗೆ ಎಂತ ಆಗ್ತದೆ, ಹೆದರಿಕೆ ಆಗ್ತದೆ, ಅಂಜಿಕೆಯಿಂದ. ಮೊದಲನೇ ಸಾರ್ತಿ ಬರುವಂತವರು, ಅವರಿಗೆ ಯಾರು ಉತ್ತೇಜನ ತುಂಬಿರ್ತಾರೆ, ಬನ್ನಿ ಮಾಡಿ, ನಿಮ್ಮ ಹುಟ್ಟಿದ ಹಬ್ಬದ ದಿನ ನೀವು ಹೋಗಿ ರಕ್ತ ಕೊಡಿ, ಇದು ತುಂಬಾ ಖುಷಿ ಆಗ್ತದೆ, ನಿಮಗೆ ಒಳ್ಳೇದಾಗ್ತದೆ ಅಂತೆಲ್ಲ ಹಾಗೆಲ್ಲ ಉತ್ತೇಜನ ತುಂಬಿರ್ತಾರೆ. ಆದ್ರೂ ಅವರಿಗೆ ಅಲ್ಲಿ ಬಂದ ಕೂಡಲೇ ಟಪ ಟಪ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಆದ್ರಿಂದ ಆ ಒಂದು ಗಳಿಗೆಗೆ ಅವರಿಗೆ ಒಂದು ವೇಳೆ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ಬೋದು. ಆಗ ನಾವು ಒಂದು 5 ನಿಮಿಷ 10 ನಿಮಿಷ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತೇವೆ, ಮತ್ತೆ ವಾಪಸ್ ನಾವು ಚೆಕ್ ಮಾಡಿ ನೋಡ್ತೇವೆ. ಸೊ ಮೇನ್ ಆಗಿ ನೋಡೋದು ನಾವು ಮುಖ್ಯವಾಗಿ ಹಿಮೋಗ್ಲೋಬಿನ್ ಅಂಶ ನೋಡ್ತೇವೆ, ಮತ್ತೆ ರಕ್ತದ ಒತ್ತಡ ಮತ್ತು ಪಲ್ಸ್ ರೇಟ್ ಅಂತ ಹೇಳ್ತೇವಲ್ಲ, ಸೊ ಅದಷ್ಟು ನೋಡಿ ಮತ್ತೆ ಬೇರೆ ಪರೀಕ್ಷೆ ಮತ್ತೆ ಮಾಡೋದು, ತಪಾಸಣೆ ರಕ್ತದ ಹೇಗೆ ಅದು ಸೇಫ್ ಉಂಟಾ, ಸುರಕ್ಷಿತವಾದ ರಕ್ತವಾಹಿನಿಗಳು, ಅದೇ 5 ಸಾಂಕ್ರಾಮಿಕ ರೋಗ ಅಂತ ಹೇಳಿದೆ. ಸೊ ಅದನ್ನು ಪರೀಕ್ಷೆ ಮತ್ತೆ ಮಾಡ್ತೇವೆ. ಮೊದಲು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೇಳಿ ಮತ್ತು ಹಿಮೋಗ್ಲೋಬಿನ್ ಅಂಶ, ತೂಕ ಹಾಗೂ ರಕ್ತದ ಒತ್ತಡ ಎಲ್ಲ ಸರಿ ಉಂಟಾ, ಅದು ರೇಂಜ್ ನಾರ್ಮಲ್ ರೇಂಜಲ್ಲಿ ಉಂಟಾ ಅಂತೆಲ್ಲ ಚೆಕ್ ಮಾಡಿ ತಪಾಸಣೆ ಮಾಡಿ ಮತ್ತೆ ರಕ್ತದಾನಿಯನ್ನು ಸ್ವೀಕರಿಸ್ತೇವೆ. ಹಾಗೆ. ಎಸ್ ಡಾಕ್ಟರ್, ಹಾಗಾದರೆ ಎಷ್ಟರ ಮಟ್ಟಿಗೆ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಡಾಕ್ಟರ್? ಹೌದು, ರಕ್ತದಾನ ಸಾಧಾರಣ ನಮ್ಮಲ್ಲಿ ಈಗ ನಮ್ಮ ಸ್ಟೂಡೆಂಟ್ಸ್ಗಳು, ಕಲಿಯುವಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಅಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯವರು ಮತ್ತು ಹೊರಗಿನ ಸಾಮಾನ್ಯ ಜನರಲ್ ಪಬ್ಲಿಕ್ ಅಂತ ಹೇಳ್ತೇವೆ, ಎಲ್ಲರೂ ಕೂಡ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ. ಡೋನರ್ ಕ್ಲಬ್ ರಿಜಿಸ್ಟ್ರಿ ಅಂತ ಉಂಟು ನಮ್ಮಲ್ಲಿ. ಸೊ ಅದಕ್ಕೆ ಬಂದು ನಮ್ಮ ಫಾದರ್ ಮುಲ್ಲರ್ಸಿಗೆ ಅವರು ಫೋನ್ ಮಾಡಿ, ಕರೆ ಮಾಡಿ ಕೂಡ ಸೇರಿಕೊಳ್ಬಹುದು, ಅಥವಾ ಅಲ್ಲಿ ಬಂದು ಕೂಡ ಮೊದಲನೇ ಸತಿ ದಾನ ಮಾಡಿ ಮತ್ತೆ ನಾವು ಇನ್ನು ಪ್ರತಿ ಸತಿ ಬಂದು ಮಾಡ್ತೇವೆ, 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬಂದು ಮಾಡ್ತೇವೆ ಅಂತ ಹೇಳಿ ಹಾಗೆ ಬರುವವರು ಕೂಡ ಇದ್ದಾರೆ. ಸೊ ಸರ್ವೇ ಸಾಮಾನ್ಯವಾದ ಜನರಲ್ ಪಬ್ಲಿಕ್ ಎಲ್ಲರೂ ಸಹ ಜನಗಳು ಹಾಗೂ ಅಲ್ಲಿರುವಂತಹ ವಿದ್ಯಾರ್ಥಿನಿಯರು, ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಕೂಡ ಬಂದು ರಕ್ತದಾನ ಮಾಡ್ತಾರೆ. ಕೆಲವು ಸತಿ ಎಂತ ಆಗ್ತದೆ, ಕೆಲವು ರಕ್ತದ ಗುಂಪುಗಳು ರೇರ್ ಅಪರೂಪವಾಗಿ ಕಂಡು ಬರ್ತದೆ, ನೆಗೆಟಿವ್ ಆಗಲಿ ಅಥವಾ A ನೆಗೆಟಿವ್. ಸೊ ಕೆಲವು ನೆಗೆಟಿವ್ ಬ್ಲಡ್ ಗ್ರೂಪ್ ತುಂಬ ವಿರಳವಾಗಿರುವಂಥದ್ದು, ರೇರ್ ಆಗಿ ಅಪರೂಪವಾಗಿರುವಂಥದ್ದು. ಆಗಿರುವಂಥದ್ದು ನಾವು ಡೋನರ್ ಕ್ಲಬ್ ರಿಜಿಸ್ಟ್ರಿ ಅಂತ ಒಂದು ಉಂಟು. ಸೊ ಇದರಲ್ಲಿ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ. ಸೊ ನಮಗೆ ಬೇಕಾದಾಗ ಅವರು ಕರೆದ್ರೆ ಅವರು ಧಾರಾಳವಾಗಿ ಮುಂದೆ ಬಂದು ದಾನ ಮಾಡ್ತಾರೆ, ಸ್ವಯಂ ಪ್ರೇರಿತ ರಕ್ತದಾನ. ಇವನ್ ನಾವು ನಮ್ಮ ಆಸ್ಪತ್ರೆಯ ಸುತ್ತಮುತ್ತಲಿರುವಂಥವ್ರು ಕೆಲವರು ಅವರ ವಿಳಾಸ ಅಥವಾ ಕರೆಯ ಫೋನ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ಅವರು ಕೂಡ ನೋಂದಾಯಿಸಿದ್ದಾರೆ. ಸೊ ಅವರು ಕೂಡ ಯಾವಾಗಲೂ ಬಂದು ಮಾಡ್ತಾರೆ.
ಎಸ್ ಡಾಕ್ಟರ್, ಈಗ ಹೆಚ್ಚಿನವರಲ್ಲಿ ಒಂದು ಆತಂಕ ಇರುತ್ತೆ, ರಕ್ತದಾನ ಮಾಡಿದರೆ ಜೀವಕ್ಕೆ ಏನಾದರೂ ಅಪಾಯವಿದೆಯಾ ಅಥವಾ ದೇಹದ ಮೇಲೆ ಯಾವ ರೀತಿಯ ಪರಿಣಾಮ ಬೀರ್ಬೋದು, ಆರೋಗ್ಯದಲ್ಲಿ ಏರುಪೇರಾಗ್ಬೋದಾ, ಈ ಒಂದು ಸಂಶಯವಿರುತ್ತೆ. ಸೊ ಈ ಬಗ್ಗೆ ಹೇಳೋದಾದರೆ ಇದರಿಂದ ಏನಾದರೂ ಅಪಾಯವಿದೆಯಾ ಹೇಗೆ ಅನ್ನುವಂಥದ್ದು ಡಾಕ್ಟರ್? ಹೌದು, ಇದು ತುಂಬ ಮುಖ್ಯ. ಯಾಕೆಂದರೆ ಹೊಸದಾಗಿ ರಕ್ತದಾನ ಮಾಡಲಿಕ್ಕೆ ಬರಲಿಕ್ಕೆ ಇಷ್ಟ ಇರುವಂಥವ್ರು, ಇಚ್ಛೆ ಪಡುವಂಥವರಿಗೆ ರಕ್ತದಾನದಿಂದ ಯಾವುದೇ ರೀತಿಯ ಅಂಜಿಕೆ ಬೇಡ. ಯಾಕೆಂದರೆ ಅದರಲ್ಲಿ ರಕ್ತದ ಚೀಲ ಅಂತ ಬರ್ತದೆ, ಅದರಲ್ಲಿಯೇ ಒಂದು ಸೂಜಿ ಇರ್ತದೆ. ಸೊ ಅದು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅದು ಹೊಸದಾಗಿ ನಾವು ಒಂದು ಪರ್ಟಿಕ್ಯುಲರ್ ರಕ್ತದಾನಿಗೆ ನಾವು ಆ ಸೂಜಿಯನ್ನು ಉಪಯೋಗಿಸ್ತೇವೆ. ಸೊ ಅದರಿಂದಾಗಿ ಯಾವುದೇ ರೋಗ ನನಗೆ ಬರ್ಬೋದಾ ಅಂತ ಹೇಳುವಂಥ ಅಂಜಿಕೆ ಬೇಡ. ಅಥವಾ ನಾನು ರಕ್ತದಾನ ಮಾಡಿ ನನಗೆ ಇಷ್ಟು 350 ml ಅಥವಾ 450 ml ನಾನು ಕಳೆದುಕೊಳ್ತೇನೆ, ಇದರಿಂದಾಗಿ ನನಗೆ ತೊಂದರೆ ಆಗ್ತದ, ನಾನು ತಲೆ ಸುತ್ತಿ ಬಿದ್ದು ಎಂತಾರು ಬೇರೆ ರೀತಿ ನನ್ನ ರಕ್ತ ನನ್ನಲ್ಲಿ ಕಮ್ಮಿ ಆಗ್ತದ ಹೇಳುವಂಥದ್ದು ಅಂಜಿಕೆ ಬೇಡ ಯಾರಿಗೂ ಸಹ. ಯಾಕೆಂದರೆ ಅಷ್ಟು ರಕ್ತವನ್ನು ಅವರು ದಾನ ಮಾಡಿದ್ದು ಸಾಧಾರಣ 1 ರಿಂದ 2 ವಾರದ ಟೈಮಲ್ಲಿ ಅವರಿಗೆ ಅದು ವಾಪಸ್ ತುಂಬಿಕೊಳ್ತದೆ. 48 ಗಂಟೆಗಳ ಕಾಲ ವಾಪಸ್ ತುಂಬಿಕೊಳ್ತದೆ. ಬಟ್ ಆ ಅಂಶ ಯಾವುದು ಉಂಟು, ಎಲ್ಲ ಕೆಂಪು ರಕ್ತ ಕಣ, ಅದೆಲ್ಲವೂ ಕೂಡ ಸಹ 1 ವಾರದಿಂದ 2 ವಾರದ ಒಳಗೆ ಪೂರ ತುಂಬಿಕೊಳ್ತದೆ. ಸೊ ನೀವು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬಂದು ಧಾರಾಳವಾಗಿ ರಕ್ತ ದಾನ ಮಾಡ್ಬೋದು. ಸೊ ಅದು ಅಲ್ಲದೆ ಅದರಿಂದ ತುಂಬ ಉಪಯುಕ್ತವಾದ ಅಂಶಗಳು ಕೆಲವಿದೆ. ರಕ್ತದಾನ ಮಾಡಿ ನಮಗೆ ಸಮಾಧಾನ. ಯಾಕೆಂದರೆ ನಾವು ಮನುಷ್ಯನು ಈ ಲೋಕದಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದು ಮನುಷ್ಯರಾದವರಿಗೆ. ಸೊ ಇನ್ನೊಬ್ಬ ವ್ಯಕ್ತಿಯನ್ನು ರಕ್ತದಾನ ಮಾಡಿ 3 ಜೀವ ಉಳಿಸ್ಬೋದು. ಸೊ ಹಾಗಾಗಿ ಇದು ಪ್ರತಿಯೊಬ್ಬನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ ಅಂತ ಹೇಳ್ತೇವಲ್ಲ. ಸೊ ಇದು ಪ್ರತಿಯೊಬ್ಬರದ್ದು ಕರ್ತವ್ಯ ಅಂತ ಗ್ರಹಿಸಿ ಖುಷಿಯಿಂದ ಅದರಿಂದ ನೆಮ್ಮದಿ ಸಿಗ್ತದೆ, ಖುಷಿ ಸಿಗ್ತದೆ. ಮತ್ತು ನಮ್ಮ ಬೇರೆ ಬೇರೆ ಸಂಶೋಧನೆಯ ಪ್ರಕಾರ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶ ಅದು ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಈ ಕೊಬ್ಬಿನಾಂಶ ಕಮ್ಮಿ ಆದರೆ ಹೃದಯಘಾತದ ಪರ್ಸೆಂಟೇಜ್, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವಲ್ಲ, ಹೃದಯಘಾತ ಆಗುವಂಥದ್ದು, ಅದರ ಪರ್ಸೆಂಟೇಜ್ ತುಂಬ ಕಮ್ಮಿ. ಸೊ ಯಾರು ಪ್ರತಿ ಸರ್ತಿ ಸ್ವಯಂ ಪ್ರೇರಿತ ರಕ್ತದಾನ ಯಾವಾಗಲೂ ಮಾಡ್ತಾ ಇರ್ತಾರೆ, ನಿರಂತರವಾಗಿ ಮಾಡ್ತಾ ಇರುವಂಥವರಿಗೆ 3 ತಿಂಗಳಿಗೊಮ್ಮೆ, ಅಂಥವರಿಗೆ ಅದು ಹೃದಯಘಾತದ ಪರ್ಸೆಂಟೇಜ್ ಕೂಡ ತುಂಬ ಕಮ್ಮಿ. ಸೊ ಇದು ಸಂಶೋಧನೆಗಳ ಪ್ರಕಾರ ಕಂಡುಬಂದಿದೆ. ಹಾಗಾಗಿ ರಕ್ತದಾನಿಗಳಿಗೆ ಯಾವುದೇ ಅಂಜಿಕೆ ಬೇಡ, ಅವರಿಗೆ ತುಂಬ ಉಪಯುಕ್ತಕರವಾದ ಅಂಶಗಳು ಇದರಲ್ಲಿ ಇವೆ. ಹಾಗಾಗಿ ಧಾರಾಳವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡಬಹುದು. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಸ್ವಯಂ ರಕ್ತದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದ ಡಾಕ್ಟರ್. ತುಂಬ ಧನ್ಯವಾದಗಳು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಸ್ವಯಂ ರಕ್ತದಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ನೀವು ಕೂಡ ರಕ್ತದಾನವನ್ನು ಮಾಡಿ ಇನ್ನೊಂದು ಜೀವವನ್ನು ಉಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.